ಮಂಡ್ಯದ ನಾಗಮಂಗಲದಲ್ಲಿ ಕೋಮು ಗಲಭೆ ನಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗಲಭೆ ಪೀಡಿತ ಪ್ರದೇಶಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿಯನ್ನ ಕೊಡ್ತಾರೆ. ನಾಗಮಂಗಲ ಟೌನ್ ನಲ್ಲಿ ನಡೆದಿದ್ದಂತ ಘರ್ಷಣೆ, ಮಂಡ್ಯ ಸಂಸದ ಎಚ್.ಡಿ. ಕುಮಾರಸ್ವಾಮಿ ಅವರು ಅಲ್ಲಿಗೆ ಹೋಗ್ತಾರೆ. ರಾಜಕೀಯ ತಿರುವು ಪಡೆಯುತ್ತಾ ಹಾಗಾದ್ರೆ ಗಲಭೆ. ನಾಗಮಂಗಲ ಕ್ಷೇತ್ರದ ಶಾಸಕ ಚಲುವರಾಯಸ್ವಾಮಿ ವಿರೋಧಿ ಕುಮಾರಸ್ವಾಮಿ, ವಿರೋಧಿಯ ಅಖಾಡದಲ್ಲಿ ಕುಮಾರಸ್ವಾಮಿ ಗೇಮ್ ಆರಂಭ ಆಗುತ್ತೆ. ಚಲುವರಾಯಸ್ವಾಮಿಗೆ ಟಾಂಗ್ ಕೊಡಬೇಕು ಅಂತಾನೆ ಭೇಟಿ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಎಚ್.ಡಿ.ಕೆ ಎಂಟ್ರಿ, ಮತ್ತಷ್ಟು ರಂಗೇರಲಿದೆ ಮಂಡ್ಯ ಕಣ. ಹಿಜಾಬ್ ಆಯ್ತು, ಹನುಮ ಧ್ವಜ ಆಯ್ತು, ಈಗ ಗಣೇಶ. ಎಚ್.ಡಿ.ಕೆ ಬತ್ತಳಿಕೆಗೆ ಸೇರ್ತಾ ಇದೆ ಒಂದೊಂದೇ ವಿವಾದ. ಎಚ್.ಡಿ.ಕೆ ಭೇಟಿಯಿಂದ ಸೇಡಿನ ರಾಜಕೀಯಕ್ಕೆ ಇನ್ನಷ್ಟು ಬೆಂಕಿ ಹೊತ್ತಿಕೊಂಡಂತಾಗುತ್ತೆ. ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಎಂತ ದೊಡ್ಡ ಮಟ್ಟದ ಘರ್ಷಣೆ, ಗಲಭೆ ಉಂಟಾಯಿತು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗಿರುವಂತಹ ವಿಚಾರ. ಇವತ್ತು ಗಲಭೆ ಪೀಡಿತ ಪ್ರದೇಶಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿ ಕೊಡ್ತಾರೆ. ನಾಗಮಂಗಲ ಟೌನ್ ನಲ್ಲಿ ನಡೆದಿದ್ದಂತ ಘರ್ಷಣೆ ಇದು. ಮಂಡ್ಯ ಸಂಸದರು ಎಚ್.ಡಿ. ಕುಮಾರಸ್ವಾಮಿ ಈ ಒಂದು ಗಲಭೆ ಅಥವಾ ಗಲಾಟೆ ರಾಜಕೀಯ ತಿರುವು ಪಡೆಯುತ್ತಾ ಅನ್ನೋ ಪ್ರಶ್ನೆ ಇದೆ. ಯಾಕೆ ಅಂತ ಹೇಳಿದ್ರೆ, ಚಲುವರಾಯಸ್ವಾಮಿ ಅವರ ಕ್ಷೇತ್ರ ನಾಗಮಂಗಲ. ಶಾಸಕರು ಈಗ ಚಲುವರಾಯಸ್ವಾಮಿ ಅವರು. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕುಮಾರಸ್ವಾಮಿ ಅವರ ಕಟ್ಟ ವಿರೋಧಿ ಚಲುವರಾಯಸ್ವಾಮಿ. ವಿರೋಧಿಗಳನ್ನ ಯಾವುದೇ ಕಾರಣಕ್ಕೂ ಇಂಥ ಅವಕಾಶ ಅಂದ್ರೆ ಬಿಡೋದಿಲ್ಲ ಸುಮ್ಮನೆ. ಕುಮಾರಸ್ವಾಮಿ ಅವರು ಇಂಥ ಅವಕಾಶ